ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತೋಳ ಮತ್ತು ಕುರುಬನ ಕಥೆಯನ್ನು ಕೇಳೋಣ ಬನ್ನಿ. ಒಂದು ಕಾಡಿನಲ್ಲಿ ಒಂದು ತೋಳ ವಾಸಿಸುತ್ತಿತ್ತು. ಅದು ಒಂದು ದಿನ ಆಹಾರಕ್ಕಾಗಿ ಹುಡುಕಾಡುತ್ತಿತ್ತು. ಹುಡುಕುತ್ತಾ ಅದು ಸಮೀಪದ ಹಳ್ಳಿಯ ಬಯಲನ್ನು ಬಂದು ಸೇರಿತು. ಆ ಹಳ್ಳಿಯ ಬಯಲು ತುಂಬ ಸುಂದರವಾಗಿ ಸಮೃದ್ಧವಾಗಿತ್ತು. ಆ ಬಯಲಿಗೆ ಒಬ್ಬ ಕುರುಬ ಕುರಿಗಳನ್ನು ಮೇಯಿಸಲು ಬಂದ. ಕುರಿಗಳನ್ನು ನೋಡಿ ತೋಳನ ಬಾಯಲ್ಲಿ ನೀರೂರಿತು. ಆಹಾ, ಇಂದು ನನಗೆ ಒಳ್ಳೆಯ ಬೇಟೆ. ಕುರುಬ ವಿಶ್ರಾಂತಿ ಪಡೆಯುವಾಗ ಕುರಿಗಳನ್ನು ಕೊಂದು ತಿನ್ನಬೇಕೆಂದು ಯೋಚಿಸಿತು. ತೋಳ ಯೋಚಿಸಿದಂತೆ ಮಧ್ಯಾಹ್ನದ ಊಟ ಮಾಡಿದ ಕುರುಬ ಸ್ವಲ್ಪ ಹೊತ್ತು ಮರದ ಕೆಳಗೆ ಮಲಗಿದ. ಆ ಸಮಯ ಬಳಸಿಕೊಂಡ ತೋಳ ಮೆಲ್ಲನೆ ಹೊಂಚು ಹಾಕಿ ಒಂದು ಕುರಿಯನ್ನು ಕೊಂದಿತು. ಅದನ್ನು ತಿಂದು ಹಾಕಿತು. ನಂತರ ಆ ತೋಳಕ್ಕೆ ಒಂದು ಉಪಾಯ ಹೊಳೆಯಿತು. ಆಗ ಆ ತೋಳ ಆ ಕುರಿಯ ಚರ್ಮವನ್ನು ತನ್ನ ಮೈಯ ಮೇಲೆ ಕುರಿಯಂತೆ ಮುಚ್ಚಿಕೊಂಡಿತು. ಮೆಲ್ಲನೆ ಕುರಿಯ ಮಧ್ಯೆಯಲ್ಲಿ ಸೇರಿಕೊಂಡಿತು. ತೋಳ ಬಂತು ತೋಳ, ತೋಳ ಬಂತು ತೋಳ, ಕುರಿ ವೇಷ ಹಾಕಿ ಮೆಲ್ಲ ಮೆಲ್ಲ ಹೆಜ್ಜೆ ಹಾಕಿ ಕೊಳ್ಳೋ ಕಾಲಕ್ಕೆ ಹೊಂಚು ಹಾಕಿ ಕುರಿ ಮಧ್ಯೆ ಸೇರಿಕೊಂತು ತೋಳ. ತೋಳ ಬಂತು ತೋಳ, ತೋಳ ಬಂತು ತೋಳ. ನಾನು ಕುರಿಯಂತೆ ಕುರಿಯ ಮಧ್ಯೆಯಲ್ಲಿದ್ದು ಪ್ರತಿದಿನ ಕುರಿಯನ್ನು ಕೊಂದು ತಿನ್ನುವೆ. ನನ್ನ ಅದೃಷ್ಟವೋ ಅದೃಷ್ಟ. ನಿದ್ದೆಯಿಂದ ಎದ್ದ ಕುರುಬ ತೋಳ ಕುರಿಯನ್ನು ತಿಂದಿದ್ದು ತಿಳಿಯದೆ ಕುರಿಗಳನ್ನು ಹೊಡೆದುಕೊಂಡು ಹಟ್ಟಿಗೆ ತೆರಳಿದನು. ಒಂದು ಸಂಜೆ ಕುರಿಗಳು ಮನೆ ಸೇರಿದ ನಂತರ ಆ ಕುರುಬನ ಮನೆಗೆ ದೂರದ ಊರಿನಿಂದ ನೆಂಟರು ಬಂದರು. ಬನ್ನಿ ಬನ್ನಿ, ಪ್ರಯಾಣ ಸುಖಕರವಾಗಿತ್ತೇ? ಬನ್ನಿ ಕುಳಿತುಕೊಳ್ಳಿ. ಮನೆಯಲ್ಲಿ ಎಲ್ಲರೂ ಸೌಖ್ಯವೇ? ನೀವು ನಮ್ಮನೆಗೆ ಬಂದಿರೋದು ತುಂಬ ಸಂತೋಷ ತಂದಿದೆ. ಮನೆಗೆ ಬಂದ ನೆಂಟರಿಗೆ ಉತ್ತಮ ಭೋಜನ ಕೂಟವನ್ನು ಏರ್ಪಡಿಸಬೇಕು. ಅವರಿಗೆ ಭೋಜನ ತೃಪ್ತಿ ನೀಡುವಂತಿರಬೇಕು. ಕುರಿಯ ಮಂದೆಗೆ ಹೋದ ಕುರುಬ ಕೊಬ್ಬಿದ ಕುರಿಯನ್ನು ಹುಡುಕಿದ. ಕುರಿಯ ಚರ್ಮವನ್ನು ಧರಿಸಿದ ತೋಳ ದಪ್ಪವಾಗಿ ಕೊಬ್ಬಿದ ಕುರಿಯಂತೆ ಕಂಡಿತು. ಅದನ್ನು ಎಳೆತಂದ ಕುರುಬ ರಾತ್ರಿಯ ಮಂದ ಬೆಳಕಿನಲ್ಲಿ ಅದನ್ನು ಕುಯ್ದು ಭೋಜನವನ್ನು ಸಿದ್ಧಪಡಿಸಿದ. ನೆಂಟರು ಭೋಜನವನ್ನು ಸವಿದು ಉಂಡರು. ಭೋಜನ ತುಂಬ ಸೊಗಸಾಗಿತ್ತು ಎಂದು ಬಾಯಿ ತುಂಬ ಹೊಗಳಿದರು. ತೋಳನ ದುರಾಸೆ ತೋಳನ ಸಾವಿಗೆ ಕಾರಣವಾಯಿತು.